ಜೈ ಭಾರತ್ ವಂದೇ ಮಾತರಂ. ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ DRDO ಇದು ಆಯುಧಗಳನ್ನು ಉತ್ಪಾದಿಸುವ ಸಂಸ್ಥೆ. ಅದರ ಬಗ್ಗೆ ರಿಸರ್ಚ್ ಮಾಡಿ ಪ್ರಯೋಗ ಮಾಡಿ ತಯಾರಿಸುವ ಸಂಸ್ಥೆ. DRDO ಭಾರತಕ್ಕೆ ಎಷ್ಟೋ ಆಯುಧಗಳನ್ನು ಕೊಟ್ಟಿದೆ. ಈಗ ಭಾರತದ ರಡಾರ್ ವಿಭಾಗದಲ್ಲಿ ಇನ್ನಷ್ಟು ಬಲಿಷ್ಠವಾಗಲು ಈ ಒಂದು ಸಂಸ್ಥೆ ಸಹಾಯ ಮಾಡಿದೆ. ಭವಿಷ್ಯದಲ್ಲಿ ಡ್ರೋನ್ಗಳು, ಫೈಟರ್ ಜೆಟ್ಗಳು ಪ್ರಮುಖ ಪಾತ್ರ ವಹಿಸುತ್ತದೆ. ಒಂದು ಯುದ್ಧದ ಗತಿಯನ್ನು ಬದಲಾಯಿಸುವ ಸಾಮರ್ಥ್ಯ ಇವುಗಳಿಗಿದೆ. ಅದರಲ್ಲಿ ಪ್ರಮುಖವಾಗಿ ಸ್ಟೆಲ್ತ್ ಫೈಟರ್ ಅಥವಾ ಸ್ಟೆಲ್ತ್ ಡ್ರೋನ್ಗಳು. ಇವುಗಳ ಕೆಲಸವೇನೆಂದರೆ ಯಾರಿಗೂ ಗೊತ್ತಾಗದ ಹಾಗೆ, ಯಾವ ರಡರಿಗೂ ಸಿಗದ ಹಾಗೆ ಶತ್ರು ರಾಷ್ಟ್ರಗಳನ್ನು ಧ್ವಂಸ ಮಾಡುವುದು. ಇಂತಹ ಆಯುಧಗಳನ್ನು ಪತ್ತೆ ಹಚ್ಚುವುದು ತುಂಬ ಕಷ್ಟ. ಅದರದೇ ಆದ ತಂತ್ರಜ್ಞಾನ ಬೇಕು. ಸ್ಟೆಲ್ತ್ ಯುದ್ಧ ವಿಮಾನ ಅಥವಾ ಸ್ಟೆಲ್ತ್ ಡ್ರೋನ್ಗಳನ್ನು ಪತ್ತೆ ಹಚ್ಚುವ ರಡಾರನ್ನು ಭಾರತ ತಯಾರಿಸಿದೆ. ಈ ರಡಾರಿನ ಹೆಸರು ಆರುದ್ರ. ಇದೊಂದು ಮಧ್ಯಮ ಶಕ್ತಿಯ ರಡಾರ್. ಅಂದರೆ ಇದು ಹೆಚ್ಚು ಎತ್ತರದಲ್ಲಿ ಅಲ್ಲ, ಮಧ್ಯಮ ಗಾತ್ರದಲ್ಲಿ ಹಾರಾಡುತ್ತಿರುವ ಯುದ್ಧ ವಿಮಾನಗಳು ಅಥವಾ ಡ್ರೋನ್ಗಳನ್ನು ಪತ್ತೆ ಹಚ್ಚಿ ಅದನ್ನು ಡಿಟೆಕ್ಟ್ ಮಾಡಿ ಅದನ್ನು ಟ್ರ್ಯಾಕ್ ಕೂಡ ಮಾಡುತ್ತೆ. ನಂತರ ಅದನ್ನು ಮಿಸೈಲ್ ಮುಖಾಂತರ ಹೊಡೆದುರುಳಿಸಬಹುದು. ಈ ಹೊತ್ತಿನಲ್ಲಿ ಯಾಕೆ ಇದು ಮುಖ್ಯ ಮಹತ್ವ ಪಡೆದಿದೆ ಅಂದರೆ, ಇತ್ತೀಚಿನ ದಿನಗಳಲ್ಲಿ ಪಾಕಿಸ್ತಾನ ಚೀನಾದಿಂದ ಸ್ಟೆಲ್ತ್ ಫೈಟರ್ ಜೆಟ್ ಅನ್ನು ಪಡೆದುಕೊಂಡಿದೆ. ಅಕಸ್ಮಾತ್ ಭವಿಷ್ಯದಲ್ಲಿ ಮತ್ತೆ ಭಾರತ ಮತ್ತು ಪಾಕಿಸ್ತಾನ ಘರ್ಷಣೆ ಉಂಟಾದಾಗ ಪಾಕಿಸ್ತಾನ ಖಂಡಿತವಾಗಲೂ ಸ್ಟೆಲ್ತ್ ಯುದ್ಧ ವಿಮಾನಗಳನ್ನು ಬಳಸಿಕೊಳ್ಳುತ್ತದೆ. ಒಂದು ವೇಳೆ ಆ ರೀತಿಯಾದರೆ ನಾವು ಅದನ್ನು ಈ ರಡಾರ್ ಮುಖಾಂತರ ಪತ್ತೆ ಹಚ್ಚಲು ಸುಲಭವಾಗುತ್ತದೆ. ಇನ್ನು ಚೀನಾದ ವಿಷಯದಲ್ಲೂ ಕೂಡ ಹಾಗೆ. ಇದನ್ನು ಹೇಗೆ ಉಪಯೋಗಿಸಿದೆ ಎಂಬುದು ಮುಖ್ಯವಾಗಿರುತ್ತದೆ. ಇದನ್ನು ಗ್ರೌಂಡ್ ಮುಖಾಂತರ ಸ್ಥಾಪನೆ ಮಾಡಬಹುದು.